ಎಲ್ಲರಿಗೂ ನನ್ನ ಹೆಸರು ವೀಣಾ. ನಾನು ವೆಲ್ನೆಸ್ ಕೋಚ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಚಳಿಗಾಲದಲ್ಲಿ ಯಾವ ರೀತಿ ನಮ್ಮ ಒಂದು ಚರ್ಮವನ್ನು ಚೆನ್ನಾಗಿಟ್ಕೊಳ್ಬೇಕು ಅಥವಾ ಆರೈಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಜೊತೆಗೆ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಸಿಗುವಂಥ ನಿಮಗೆ ಟಿಪ್ಸ್ಗಳಾಗಿರಬಹುದು, ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಅದರಿಂದ ಅವ್ರಿಗೂ ಕೂಡ ಒಂದು ಬೆನಿಫಿಟ್ ಸಿಗಲಿ ಅಂತ ಹೇಳ್ತೀನಿ. ಸೊ ಇವತ್ತು ಒಂದು ಚರ್ಮದ ಆರೈಕೆ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಹೆಚ್ಚಿಗೆ ಚಳಿಗಾಲದಲ್ಲಿ ನಮ್ಗೆ ಏನಾಗುತ್ತೆ, ಡ್ರೈ ಸ್ಕಿನ್ ಕಂಡು ಬರುತ್ತೆ, ಜೊತೆಗೆ ತುಟಿ ಎಲ್ಲ ಒಡೆಯುವುದು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ನಮ್ಮದು ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಚರ್ಮ ಅಂದರೆ ಜಾಸ್ತಿ ಹೊರಗಡೆ ಕಾಣಿಸ್ಕೊಳ್ಳುವಂತಹ ದೇಹದ ಭಾಗಗಳಲ್ಲಿ ಏನಾಗತ್ತೆ, ಒಂಥರ ಹಾವಿನ ಪೊರೆ ಬಿಟ್ಟ ಹಾಗೆ ನಮ್ಮ ಚರ್ಮ ಏನಾಗತ್ತೆ, ಸೀಳುವಿಕೆಯನ್ನು ಕಂಡುಕೊಳ್ತೀವಿ. ಅದನ್ನು ನೀವು ಗಮನಿಸಿರಬೇಕು. ಅದೇ ರೀತಿ ಈ ಒಂದು ಚಳಿಗಾಲದಲ್ಲಿ ನಾವು ಯಾವ ರೀತಿ ನಮ್ಮ ಒಂದು ಚರ್ಮದ ಆರೈಕೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಈ ಕಂಪ್ಲೀಟ್ ವಿಡಿಯೋ ಅಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಫಸ್ಟಿಗೆ ನಮ್ಮ ಬಾಡಿಗೆ ಏನು ಬೇಕು, ಹೈಡ್ರೇಷನ್ ಆಗಿರಬೇಕು. ನೋಡಿ, ಚಳಿ ಇದೆ ಅಂತ ನಾವೇನು ಮಾಡಿಬಿಡ್ತೀವಿ, ಕಡಿಮೆ ನೀರನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಕಡಿಮೆ ನೀರನ್ನು ಕುಡಿಯೋದ್ರಿಂದ ನಮ್ಮ ಬಾಡಿಗೆ ನೀರಿನ ಅಂಶ ಕಡಿಮೆ ಆಗಿ ತೇವಾಂಶ ಚರ್ಮದಲ್ಲಿ ಕಡಿಮೆ ಉಂಟಾಗ್ತಾ ಬಂದಾಗ ನಮ್ಮ ದೇಹದ ಚರ್ಮ ಏನಾಗುತ್ತೆ, ಡ್ರೈ ಆಗ್ತಾ ಬರುತ್ತೆ ಅಥವಾ ಒಣಗ್ತಾ ಬರುತ್ತೆ. ಅದು ಒಣಗೋದ್ರಿಂದ ನಮಗೇನಾಗತ್ತೆ, ನಮ್ಮ ಬಾಡಿಯಲ್ಲಿರುವಂತಹ ಸ್ಕಿನ್ನಿನ ಟೋನ್ ಆಗಿರ್ಬೋದು ಚೇಂಜ್ ಆಗುತ್ತೆ, ಜೊತೆಗೆ ಡ್ರೈನೆಸ್ ಬರುತ್ತೆ. ಡ್ರೈನೆಸ್ ಬರೋದ್ರ ಜೊತೆಗೆ ಒಬ್ಬೊಬ್ರಿಗಂತೂ ಬ್ಲೀಡಿಂಗೇ ಸ್ಟಾರ್ಟ್ ಆಗಿಬಿಡತ್ತೆ. ಅಷ್ಟರ ಮಟ್ಟಿಗೆ ಡ್ರೈನೆಸ್ಸನ್ನು ನಾವು ನೋಡ್ತೀವಿ. ಸೊ ಎಷ್ಟೇ ನಮಗೆ ಚಳಿ ಅನಿಸಿದ್ರೂ ಕೂಡ ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನು ನಾವು ಕೊಡಲೇಬೇಕು. ಸೊ ಒಂದೊಂದು ತಾಸಿಗೆ ನಾವೇನು ಮಾಡಬೇಕಾಗತ್ತೆ, ನೀರನ್ನು ಕುಡಿಬೇಕಾಗತ್ತೆ. ನೀರನ್ನು ಪ್ರತಿಯೊಂದು ತಾಸಿಗೆ ಕುಡಿತಾ ಹೋದ್ವಿ ಅಂತಂದರೆ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಒಂದು ಸ್ಕಿನ್ ಟೋನ್ ಕೂಡ, ಸ್ಕಿನ್ ಲೆವೆಲ್ ಕೂಡ ಏನಾಗಿರುತ್ತೆ, ಹೈಡ್ರೇಷನ್ ಆಗಿರುತ್ತೆ. ಆದ್ದರಿಂದ ಪ್ರತಿ ತಾಸಿಗೂ ನಾವೇನು ಮಾಡಬೇಕು, ನೀರು ಕುಡಿಬೇಕಾಗತ್ತೆ. ಕಂಪ್ಲೀಟ್ ತಣ್ಣೀರು ಕುಡಿಯೋಕ್ಕಾಗದಿದ್ರೂ ಕೂಡ ಸ್ವಲ್ಪ ಬೆಚ್ಚಗಿನ ನೀರನ್ನು, ನೀವು ಬಿಸಿ ನೀರನ್ನು ಏನು ಮಾಡ್ಬೋದು, 1 ಗಂಟೆಗಳನ್ನು ಗ್ಯಾಪ್ ಕೊಟ್ಟು ನೀವು ಆ ನೀರನ್ನು ಸೇವಿಸ್ತಾ ಹೋದರೆ ನಿಮ್ಮ ದೇಹಕ್ಕೆ ಕಂಪ್ಲೀಟ್ ಹೈಡ್ರೇಷನ್ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ಟೋನ್ ಕೂಡ ತುಂಬ ಚೆನ್ನಾಗಿ ಹೈಡ್ರೇಟ್ ಆಗಿರುತ್ತೆ. ಈ ಕಾಮನ್ ಆಗಿ ನೋಡ್ತಾ ಬಂದರೆ ಎಲ್ಲ ಸಸಿಗಳಿಗಾಗಿರ್ಬೋದು, ಅವಕ್ಕೆ ಅಂದರೆ ಜಾಸ್ತಿ ದಿನಗಳವರೆಗೆ ಅಡಿಕೆ ಮರ ಆಗಿರ್ಬೋದು, ತೆಂಗಿನ ಮರ ಆಗಿರ್ಬೋದು, ಮಾವಿನ ಮರ ಆಗಿರ್ಬೋದು, ಇಂಥ ಮರಗಳಿಗೆ ನಾವು ಚಳಿಗಾಲದಲ್ಲಿ ಎಷ್ಟು ನೀರನ್ನು ಜಾಸ್ತಿ ಕೊಡ್ತೀವಿ ಅಷ್ಟು ಜಾಸ್ತಿ ಅದು ಹೀರಿಕೊಂಡು ಚೆನ್ನಾಗಿ ಬೆಳೆಯೋಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ನಮ್ಮ ದೇಹನೂ ಕೂಡ ಚಳಿಗಾಲದಲ್ಲಿ ನಾವು ನೀರನ್ನು ಅವಾಯ್ಡ್ ಮಾಡ್ತೀವಿ, ಬಟ್ ಅದೇ ನೀರು ನಮಗೆ ಕಂಪ್ಲೀಟ್ ಹೋಲ್ ಇಯರ್ ಸಪೋರ್ಟ್ ಮಾಡುತ್ತೆ ನಮ್ಮ ಸ್ಕಿನ್ ಚೆನ್ನಾಗಿಟ್ಕೊಳ್ಳಿಕ್ಕೆ. ಆದ್ದರಿಂದ ನಾವೇನು ಮಾಡಬೇಕು, ಪ್ರತಿ 1 ಗಂಟೆಗೆ ನಾವು ನೀರನ್ನು ಕುಡಿಲೇಬೇಕು. ಸೊ ನೆಕ್ಸ್ಟ್ ಎರಡನೇದಾಗಿ ಬರೋದು, ನಾವು ತಗೊಳ್ಳುವಂತಹ ಹಾಟ್ ಬಾತ್ ಅಂತ ಹೇಳ್ತೀವಿ. ಸೊ ಎಲ್ಲರೂ ತುಂಬ ಬಿಸಿನೀರಿನ ಒಂದು ಸ್ನಾನವನ್ನು ತಗೊಳ್ತಾ ಇರ್ತಾರೆ. ಅದರಲ್ಲೂ ಕೂಡ ಈ ಒಂದು ವಿಂಟರ್ ಸೀಸನ್ನಲ್ಲಿ, ಚಳಿಗಾಲದಲ್ಲಿ ನೀವು ತುಂಬ ಬಿಸಿ ನೀರಿನಿಂದ ಸ್ನಾನ ಮಾಡೋದ್ರಿಂದ ಏನಾಗತ್ತೆ ಅಂತಂದರೆ ನಿಮ್ಮ ಚರ್ಮದಲ್ಲಿರುವಂತಹ ಮಾಯ್ಶ್ಚರ್ ಕಡಿಮೆ ಆಗ್ತಾ ಬರುತ್ತೆ. ಆಗಿನ ಸಮಯದಲ್ಲಿ ನಿಮಗೆ ತುಂಬ ಖುಷಿ ಅನಿಸುತ್ತೆ ಬಿಸಿ ನೀರಲ್ಲಿ ಸ್ನಾನ ಮಾಡೋದು. ಬಟ್ ಅದೇನಾಗತ್ತೆ, ಸ್ವಲ್ಪ ಸಮಯ ಆದ ನಂತರ ನಿಮ್ಮ ಬಾಡಿಯಲ್ಲಿರುವಂಥ, ಅಂದರೆ ನಿಮ್ಮ ಚರ್ಮದಲ್ಲಿರುವಂಥ ಮಾಯ್ಶ್ಚರ್ನ ಎಲ್ಲ ಹೀರಿಕೊಂಡು ಕಂಪ್ಲೀಟ್ ಡ್ರೈನೆಸ್ಸನ್ನು ಫೀಲ್ ಮಾಡಿಸುತ್ತೆ. ಆದ್ದರಿಂದ ನಾವು ತುಂಬ ಬಿಸಿ ನೀರಿಂದ ಸ್ನಾನ ಮಾಡೋದನ್ನು ಕಡಿಮೆ ಮಾಡಿ ಅದರ ಬದಲಿಗೆ ನ್ಯೂಟ್ರಲ್ ಇರುವಂತಹ ನೀರಲ್ಲಿ ನಾವು ಸ್ನಾನವನ್ನು ತಗೊಳ್ಳೋದನ್ನು ರೂಢಿ ಮಾಡ್ಕೊಳ್ಬೇಕು. ಯಾವುದರಲ್ಲಿ, ಈ ಒಂದು ವಿಂಟರ್ ಸೀಸನ್ನಲ್ಲಿ. ಅದ್ರ ಜೊತೆಗೆ ಇನ್ನು ಸೋಪ್ ಬಳಕೆ ಕೂಡ, ಸೊ ರಿಪೀಟೆಡ್ ಆಗಿ ಸೋಪನ್ನು ಬಳಸ್ತಾ ಇರ್ತಾರೆ. ಸೊ ಅದರಲ್ಲೂ ಕೂಡ ಪರ್ಫ್ಯೂಮ್ಡ್ ಹಾರ್ಡ್ ಸೋಪ್ಗಳನ್ನು ಜಾಸ್ತಿ ಬಳಸ್ತಾ ಇರ್ತಾರೆ. ಅದ್ರ ಬದಲಾಗಿ ಮೈಲ್ಡ್ ಆಗಿರುವಂತಹ ಸೋಪನ್ನು ನೀವು ಬಳಕೆ ಮಾಡೋದು ತುಂಬ ಉತ್ತಮ. ಜೊತೆಗೆ ಈಗ ಒಂದಿನಕ್ಕೆ 2 ಸಲ 3 ಸಲ ಸ್ನಾನ ಮಾಡೋರು ಇರ್ತಾರೆ. ಹಾಗಾದರೆ 1 ಸಲ ಸೋಪನ್ನು ಬಳಸ್ಕೊಂಡು ನೆಕ್ಸ್ಟ್ ಇನ್ನು 2ನೇ ಸಲ ಆಗಿರ್ಬೋದು, 3ನೇ ಸಲ ಸ್ನಾನ ಮಾಡಬೇಕಾದ್ರೆ ನೀವೇನು ಮಾಡ್ಬೋದು, ಹಾಗೆ ವಾಟರ್ ಬಾತನ್ನು ತಗೊಳ್ಬಹುದು. ಈ ರೀತಿಯಾಗಿ ನೀವು ರೂಢಿಯಲ್ಲಿಟ್ಕೊಂಡ್ರೆ ನಿಮ್ಮ ಒಂದು ಚರ್ಮದಲ್ಲಿರುವಂತಹ ಮಾಯ್ಶ್ಚರೈಸರ್ ಏನಾಗುತ್ತೆ, ಕಡಿಮೆ ಆಗೋದಿಲ್ಲ, ಜೊತೆಗೆ ಅದು ಮೇಂಟೈನ್ಡ್ ಆಗಿರುತ್ತೆ.
ಅದರಿಂದ ನೀವೇನು ಮಾಡಬೇಕಾಗತ್ತೆ, ಪ್ರತಿದಿನ ನೀವೇನಾದರೂ ಬಾತ್ ತೊಗೋತಿದ್ರೆ ಜಾಸ್ತಿ ಹಾಟ್ ವಾಟರಲ್ಲಿ ತೊಗೊಳ್ಳೋ ಬದಲು ಮೈಲ್ಡ್ ವಾಟ್ರಲ್ಲಿ, ನ್ಯೂಟ್ರಲ್ ವಾಟ್ರಲ್ಲಿ ನೀವೇನು ಮಾಡಬಹುದು, ಒಂದು ಹಾಟ್ ಬಾತನ್ನು ತೊಗೊಳ್ಬಹುದು. ಸೊ ಮೂರನೇದಾಗಿ ಬರೋದು ನಮ್ಮ ಆಹಾರ. ಸೊ ಆಹಾರನೂ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ನಾವು ಈ ಚಳಿಗಾಲದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಫ್ರೂಟ್ಸು ವೆಜಿಟೇಬಲ್ಸನ್ನು ತಿನ್ನಲೇಬೇಕು. ಪ್ರತಿದಿನ ಒಂದು ಯಾವುದಾದ್ರೂ ಈಗ ಸಿಟ್ರಸ್ ಫ್ರೂಟ್ಸದ್ದು ಸೀಸನ್ ಇರುತ್ತೆ. ಸೊ ಅಂದರೆ ಹುಳಿ ಹಣ್ಣುಗಳ ಒಂದು ಸೀಸನ್ ಇರುತ್ತೆ. ಮೋಸಂಬಿ ಆಗಿರ್ಬೋದು, ಸಂತ್ರ ಆಗಿರ್ಬೋದು, ಈ ರೀತಿ ಆ ಹಣ್ಣುಗಳನ್ನು ಪ್ರತಿದಿನ ಒಂದು ಹಣ್ಣನ್ನಾದರೂ ನಾವು ಇಂಟೇಕ್ ಮಾಡಲೇಬೇಕು. ಜೊತೆಗೆ ಇದರಿಂದ ಏನಾಗುತ್ತೆ, ಕೊಲಾಜಿನ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ನದ್ದು. ಜೊತೆಗೆ ಡ್ರೈನೆಸ್ಸನ್ನು ಕಡಿಮೆ ಮಾಡ್ತಾ ಬರುತ್ತೆ. ಎಷ್ಟು ನಾವು ಹೆಲ್ದಿಯಾಗಿರುವಂಥ ಫುಡ್ಡನ್ನು ತಗೊಳ್ತೀವಿ ಚಳಿಗಾಲದಲ್ಲಿ, ಅಷ್ಟು ಅದರ ಜೊತೆಗೆ ಹೆಲ್ದಿ ಫುಡ್ ಅನ್ನೋದಕ್ಕಿಂತ ಹೈಡ್ರೇಷನ್ ಇರುವಂತಹ, ಜಾಸ್ತಿ ನೀರಿನ ಪ್ರಮಾಣ ಹೊಂದಿರುವಂತಹ ಹಣ್ಣು ಮತ್ತು ತರಕಾರಿಗಳನ್ನು ನಾವು ಈ ಸಮಯದಲ್ಲಿ ತಿನ್ನಬೇಕು. ಯಾಕಂದರೆ ನೀರಿನ ಪ್ರಮಾಣ ನಾವು ಕಡಿಮೆನೇ ತಗೊಳ್ತಾ ಇರ್ತೀವಿ, ಚಳಿ ಇದೆ ಅಂತ ಹೇಳಿ. ಆದ್ದರಿಂದ ನಾವು ಜಾಸ್ತಿ ಪ್ರಮಾಣದಲ್ಲಿರುವಂತಹ ನೀರಿನ ಪ್ರಮಾಣ ಇರುವಂತಹ ಹಣ್ಣುಗಳನ್ನು ಅಥವಾ ವೆಜಿಟೇಬಲ್ಸ್ಗಳನ್ನೇ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ನಾವೇನು ಮಾಡಬೇಕಾಗತ್ತೆ, ಪ್ರೋಬಯೋಟಿಕ್ಕನ್ನು ಜಾಸ್ತಿಯನ್ನು ಯೂಸ್ ಮಾಡೋದು. ನಾರು ಪದಾರ್ಥ ಇರುವಂತಹ ಎಲ್ಲ ತರಕಾರಿಗಳನ್ನಾಗಿರ್ಬೋದು ಅಥವಾ ಎಲ್ಲ ಆಹಾರವನ್ನು ನಾವು ಜಾಸ್ತಿ ಸೇವಿಸಬೇಕು. ಈ ಸಮಯದಲ್ಲಿ ನಾರು ಪದಾರ್ಥ ಜಾಸ್ತಿ ಇರುವಂತಹ ತರಕಾರಿಗಳನ್ನು ಸೇವಿಸಿದ್ವಿ ಅಂದರೆ ನೀರಿನ ಹೀರಿಕೆ ಜಾಸ್ತಿ ಆಗುತ್ತೆ. ಜೊತೆಗೆ ನಮ್ಮ ಚರ್ಮದ ಒಂದು ಆರೈಕೆ ಆಗಲಿಕ್ಕೆ ಅಥವಾ ಅದು ಡ್ರೈ ಆಗಲ್ದೆ ಉಳಿಲಿಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ನಾವು ಜಾಸ್ತಿ ಪ್ರಮಾಣದಲ್ಲಿ ಏನು ಮಾಡಬೇಕಾಗತ್ತೆ, ಪ್ರೋಬಯೋಟಿಕ್ಕನ್ನು ಆ್ಯಡ್ ಮಾಡ್ಕೊಂಡಿರ್ಬೇಕಾಗತ್ತೆ ನಮ್ಮ ಫುಡ್ಡಲ್ಲಿ. ಅದರಲ್ಲೂ ಕೂಡ ಮೊಸರನ್ನು ನೀವು ಆ್ಯಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಬಂದುಬಿಟ್ಟು ಒಮೆಗಾ 3 ಅಂತ ಹೇಳ್ತೀವಿ. ಸೊ ಒಮೆಗಾ 3 ಇದು ನಿಮಗೆ ಆಲ್ರೆಡಿ ಗೊತ್ತಿದೆ, ಫಿಶ್ ಆಯಿಲ್ ಕಂಟೆಂಟನ್ನು ಹೊಂದಿರುತ್ತೆ. ಸೊ ನೀವು ಯಾರಾದರೂ ತಾರ್ಲೆ, ಬಾಂಗಡೆ ಈ ರೀತಿ ಮೀನುಗಳನ್ನು ಸೇವಿಸ್ತಾ ಇದ್ದರೆ ತುಂಬ ಒಳ್ಳೆಯದು. ಅದಲ್ಲದೆ ನಿಮಗೇನಾದರೂ ಒಮೆಗಾ 3 ಲೆವೆಲ್ ಕಡಿಮೆ ಅನಿಸಿದರೆ ನೀವು ಸಪ್ಲಿಮೆಂಟ್ಗಳನ್ನು ಆ್ಯಡ್ ಮಾಡ್ಕೊಳ್ಬಹುದು. ತುಂಬ ಸಪ್ಲಿಮೆಂಟ್ಸ್ಗಳಿವೆ ಮಾರ್ಕೆಟಲ್ಲಿ. ಈಗ ಒಮೆಗಾ 3ದು ವೆರೈಟಿ ಆಫ್ ಸಪ್ಲಿಮೆಂಟ್ಸ್ ಸಿಗತ್ತೆ. ಸೊ ಅದನ್ನು ಕೂಡ ನೀವು ಆ್ಯಡ್ ಮಾಡಿಕೊಂಡು ನಿಮ್ಮ ಒಂದು ಚರ್ಮದ ಆರೈಕೆಯನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು. ಸೊ ಈ ಚಳಿಗಾಲದಲ್ಲಿ ನಾವು ಕಾಮನ್ ಆಗಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕಾಗತ್ತೆ. ಯಾಕಂದರೆ ಅಷ್ಟು ಡ್ರೈ ಸ್ಕಿನ್ ಇರುತ್ತೆ. ಅದು ಔಟ್ಸೈಡಲ್ಲಿ ನಾವು ಏನಾದರೂ ವರ್ಕ್ ಮಾಡೋಕ್ಕೆ ಹೋಗ್ತೀವಿ ಅಂತಂದರೆ ನಮ್ಗೆ ಮಾಯ್ಶ್ಚರೈಸರ್ ಇಲ್ಲದೆ ಹೋಗೋಕ್ಕಾಗೋದೇ ಇಲ್ಲ. ಸೊ ಮಾಯ್ಶ್ಚರೈಸರ್ ಯಾವಾಗ ಅಪ್ಲೈ ಮಾಡಬೇಕು, ನಾವು ಸ್ನಾನ ಆದ ತಕ್ಷಣ ಬಂದ ಕೂಡಲೇ ಕಂಪ್ಲೀಟ್ ಬಾಡಿ ವೆಟ್ ಇರುವಾಗಲೇ ನಾವೇನು ಮಾಡಬೇಕಾಗತ್ತೆ, ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ ವೆಟ್ ಅಂತಂದರೆ ತುಂಬ ಬಾಡಿ ಹಸಿ ಇದ್ದಾಗಂತಲ್ಲ, ಟವೆಲಿಂದ ನಾವು ಏನು ಮಾಡಬೇಕು, ಪ್ರೆಸ್ ಮಾಡಿ ಕ್ಲೀನ್ ಮಾಡಿ ಸ್ವಲ್ಪ ವೆಟ್ ಇರುತ್ತಲ್ಲ ಆ ಸಮಯದಲ್ಲಿ ನಾವು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡೋದ್ರಿಂದ ಅದು ಅಬ್ಸರ್ವೇಷನ್ ಆಗೋದ್ರ ಜೊತೆಗೆ ತುಂಬ ಲಾಂಗ್ ಲಾಸ್ಟಿಂಗ್ ಟೈಮ್ವರೆಗೂ ಅದೇನೇ ಇರುತ್ತೆ. ಅದರಲ್ಲೂ ಕೂಡ ಅಲೋವೆರಾ ಮಾಯ್ಶ್ಚರೈಸರ್ ಇದ್ದರೆ ತುಂಬ ಒಳ್ಳೆಯದು. ಒರಿಜಿನಲ್ ಕೊಕೊನಟ್ ಆಯಿಲನ್ನು ನಾವೇನು ಮಾಡ್ಬೋದು, ಇದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಆದ ನಂತರ ಒಂದು 10 ರಿಂದ 15 ನಿಮಿಷ ಆದ ನಂತರ ಏನು ಮಾಡ್ಬೋದು, ಮತ್ತೆ ನಾವು ಅದ್ರ ಮೇಲೆ ಒರಿಜಿನಲ್ ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ಬೋದು, ಇಲ್ಲ ಆಲಿವ್ ಆಯಿಲನ್ನು ಯೂಸ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಮಾಯ್ಶ್ಚರೈಸರ್ ತುಂಬ ಹೊತ್ತಿನವರೆಗೂ ಇರುತ್ತೆ. ಜೊತೆಗೆ ನಿಮಗೆ ತುಂಬ ಕೂಲ್ ಫೀಲನ್ನು ಮಾಡುತ್ತೆ. ಆದ್ದರಿಂದ ಸೊ ಇನ್ನು ಕೆಲವೊಂದು ಮಡ್ ಅಪ್ಲೈಗಳನ್ನು ಕೂಡ ಮಾಡ್ತಾರೆ. ಮುಲ್ತಾನಿ ಮಟ್ಟಿ ಆಗಿರ್ಬೋದು ಅಥವಾ ಇದ್ರದ್ದು ಹಳದಿ ಮಣ್ಣನ್ನು ನಾವು ಏನು ಮಾಡ್ತೀವಿ ಈ ಸಮಯದಲ್ಲಿ ಮುಖಕ್ಕಾಗಿರ್ಬೋದು ಅಥವಾ ಕೈಗಳಿಗಾಗಿರ್ಬೋದು ನಮ್ಮ ಒಂದು ಸ್ಕಿನ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಹಚ್ಕೊಳ್ತಾ ಇರ್ತೀವಿ. ಸೊ ಅದನ್ನು ಈ ಟೈಮಲ್ಲಿ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಯಾಕಂತಂದರೆ ಈ ಸಮಯದಲ್ಲಿ ನೀವೇನಾದರೂ ಈ ರೀತಿ ಒಂದು ಮಡ್ ಅಪ್ಲೈ ಮಾಡಿದ್ದೇ ಆದರೆ ಏನಾಗುತ್ತೆ, ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಜೊತೆಗೆ ನಿಮ್ಮ ಸ್ಕಿನ್ ಟೈಟ್ನೆಸ್ ಜಾಸ್ತಿ ಬರೋದ್ರ ಜೊತೆಗೆ ನಿಮಗೆ ಇಚ್ಚಿಂಗ್ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮಡ್ ಅಪ್ಲೈ ಏನಾದರೂ ಇದ್ದರೆ ಅದನ್ನು ಏನು ಮಾಡ್ಬೋದು, ಈಗ ಸ್ವಲ್ಪ ಚಳಿಗಾಲದ ಸಮಯದಲ್ಲಿ ಅವಾಯ್ಡ್ ಮಾಡೋದು ತುಂಬ ಉತ್ತಮ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾವು ಜಾಸ್ತಿ ಈಗ ಚಳಿಗಾಲದಲ್ಲಿ ಸನ್ ಎಕ್ಸ್ಪೋಜರ್ ತುಂಬ ಕಡಿಮೆ ಆಗ್ತೀವಿ. ಯಾಕಂದರೆ ಚಳಿ ಇದೆ ಅಂತ ಜಾಸ್ತಿ ಕಂಪ್ಲೀಟ್ ಬಾಡಿ ಕವರ್ ಮಾಡ್ಕೊಂಡಿರುವಂತಹ ಬಟ್ಟೆಗಳನ್ನೇ ಹಾಕಿರ್ತೀವಿ. ಆದ್ದರಿಂದ ನಮಗೆ ವಿಟಮಿನ್ ಡಿ ಕೊರತೆ ಕೂಡ ಜಾಸ್ತಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾರಿಗೆಲ್ಲ ಈ ರೀತಿ ವಿಟಮಿನ್ ಡಿ ಕೊರತೆ ಕಾಣಿಸ್ಕೊಳ್ಳುತ್ತೆ ಅವರು ಒಂದು ವಿಟಮಿನ್ ಡಿ ಸಪ್ಲಿಮೆಂಟನ್ನು ಆ್ಯಡ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು.
ಅದ್ರ ಜೊತೆಗೆ ವಿಟಮಿನ್ ಡಿ ಕೊರತೆ ಕಂಡು ಬಂದರೆ ಏನಾಗುತ್ತೆ, ಬಾಡಿಯಲ್ಲಿ ನಮಗೆ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ನಮ್ಮ ಒಂದು ಸ್ಕಿನ್ ಕೂಡ ಡ್ರೈನೆಸ್ ಆಗ್ತಾ ಹೋಗುತ್ತೆ. ಆಮೇಲೆ ಆ್ಯಕ್ಟಿವ್ನೆಸ್ ತುಂಬ ಕಡಿಮೆ ಆಗುತ್ತೆ. ಬೋನ್ ಹೆಲ್ತ್ಗೆ ಎಫೆಕ್ಟ್ ಮಾಡುತ್ತೆ, ಡೈಜೆಷನ್ ಸಿಸ್ಟಮ್ಗೂ ಕೂಡ ಎಫೆಕ್ಟ್ ಮಾಡುತ್ತೆ. ಆದ್ದರಿಂದ ನಾವು ವಿಟಮಿನ್ ಡಿ ಅನ್ನು ಕರೆಕ್ಟಾಗಿ ನಮ್ಮ ಬಾಡಿಯಲ್ಲಿ ಇಟ್ಕೊಳ್ಬೇಕು. ಅದನ್ನು ಕೂಡ ನೀವು ಟೆಸ್ಟ್ ಮಾಡಿಸ್ಕೊಂಡು ಏನು ಮಾಡ್ಬೋದು, ವಿಟಮಿನ್ ಡಿ ಸಪ್ಲಿಮೆಂಟನ್ನು ಆ್ಯಡ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಜೊತೆಗೆ ಈ ಸಮಯದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಲಿಪ್ಸ್ ಏನಾಗುತ್ತೆ, ತುಟಿಗಳು ಒಡಿತಾ ಬರುತ್ತೆ, ನಗೋಕ್ಕೂ ಆಗೋದಿಲ್ಲ. ಅದ್ರ ಜೊತೆಗೆ ಕೆಲವೊಬ್ಬರಿಗಂತೂ ಬ್ಲೀಡಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ನೀವೇ ಮನೆಯಲ್ಲಿ ಕೆಲವೊಂದು ಮಾಯಿಶ್ಚರೈಸರ್ಗಳನ್ನು ರೆಡಿ ಮಾಡಿಕೊಂಡು ಹೋಮ್ ಮೇಡ್ ಮಾಯಿಶ್ಚರೈಸರ್ಗಳನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ತುಟಿಗಳ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಿಮಗೆ ಮಾರ್ಕೆಟಲ್ಲಿ ತುಂಬ ಒಳ್ಳೆಯ ಒಂದು ಕ್ವಾಲಿಟಿ ಇರುವಂತಹ ಮಾಯಿಶ್ಚರೈಸರ್ಗಳಿಗೂ ಸಿಗ್ತವೆ. ಅವುಗಳನ್ನು ಕೂಡ ನೀವು ಅಪ್ಲೈ ಮಾಡಿಕೊಂಡು ನಿಮ್ಮ ಒಂದು ತುಟಿಗಳ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಬಹುದು. ಇಷ್ಟೆಲ್ಲ ಅಲ್ಲದೆ ನೋಡಿ, ನಾವು ಆಹಾರ ಪದ್ಧತಿಯಲ್ಲಿ ಎಲ್ಲ ಬದಲಾವಣೆಯನ್ನು ಮಾಡಿಕೊಂಡು ನೀರನ್ನು ಹೆಚ್ಚು ಕುಡಿಯೋದರ ಜೊತೆಗೆ ಮಾಯಿಶ್ಚರೈಸರನ್ನು ಯಾವ ರೀತಿ ಯೂಸ್ ಮಾಡೋದು, ಜೊತೆಗೆ ಎಷ್ಟು ಮಟ್ಟಿಗೆ ಸ್ನಾನ, ಎಷ್ಟು ಒಂದು ನೀರಿನ ಬಿಸಿ ಮಟ್ಟವನ್ನು ಇಟ್ಕೊಂಡು ಸ್ನಾನ ಮಾಡೋದನ್ನು ನೋಡಿಕೊಂಡು ಇಷ್ಟೆಲ್ಲ ಒಂದು ಪಾಲನೆ ಮಾಡಿದ್ದೇ ಆದರೆ ನಾವು ಚಳಿಗಾಲದಲ್ಲಿ ನಮ್ಮ ದೇಹದ ಒಂದು ಚರ್ಮದ ಕಾಂತಿಯನ್ನಾಗಿರ್ಬೋದು, ಆರೈಕೆಯನ್ನಾಗಿರ್ಬೋದು ತುಂಬ ಚೆನ್ನಾಗಿ ಇಟ್ಕೊಳ್ಬಹುದು. ಸೊ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಜಾಸ್ತಿ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.